ಒಂದು ರೀತಿ ಕಾನ್ಫಿಡೆನ್ಸು ಒಂದು ಎಲ್ಲದಕ್ಕೂ ರೆಡಿಪ್ಪ ನಾನು ಅನ್ನೋ ಸ್ಥಿತಿಗೆ ಬಂದಿದ್ದೆ ನಾವು. ಏನು ಮಾಡ್ತೀರಿ ನೀವು, ನನಗೆ ಏನು ಶಿಕ್ಷೆ ಕೊಡೋರಿದ್ದೀರಿ, ಜೈಲಿಗೆ ಕಳಿಸ್ರಿ ಐ ಆಮ್ ರೆಡಿ ಟು ಡೈ ಅನ್ನೋಂಗೆ ಅವ್ರ ವರ್ತನೆ ಇತ್ತು. ಸತ್ಯ ಹೊರಗೆ ಬರಲಿ ದಿನಕ್ಕೆ ಇದು ಬಿರುಸ್ಕೊಳ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ಹೆಣ್ಣುಮಕ್ಕಳಿಗೆ ಸ್ಟ್ರೈಕ್ಗೆ ಹೊಂಟಿದ್ದಾರಲ್ಲ ಅಂದಾಗ ಸಹಜದ ನನ್ನ ಬೆಂಬಲನದ ಅವ್ರಿಗೆ. ಮತ್ತು ಅವರು ಹೆಣ್ಮಕ್ಳಿಗೆ ಆದ ಅನ್ಯಾಯಕ್ಕೆ ಹೆಣ್ಮಕ್ಳು ಹೋರಾಟ ಮಾಡಲೇಬೇಕು ಅನ್ನೋಂಥದ್ದನ್ನು ಒತ್ತಿ ಹೇಳಿದರು. ಹೀಗಾಗಿ ಒಟ್ಟಾರೆಯಾಗಿ ಚಿಮ್ರೋಡಿ ಇವರೆಲ್ಲರೂ ಹಂಚಿದ್ರು ಸಹ, ಪೊಲೀಸ್ ಕಡೆಯಿಂದ ಏನಾದರೂ ಅನಿಸಲು ಪ್ರಯತ್ನ ಮಾಡಿದರೂ ಸಹ ಅವರು ಅದು ಯಾವುದಕ್ಕೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ನಾನು ನೋಡಿದ ಸತ್ಯದ, ಹೇಳಿದ ಸತ್ಯದ, ಜನಕ್ಕೆಲ್ಲ ಗೊತ್ತದ, ಜನ ಎದ್ದು ನಿಂತಿದ್ದಾರೆ ಇವಾಗ ಸತ್ಯದ ಅಂತೇಳಿ ಈ ಮೂಮೆಂಟ್ ಸಹಿತ ಈ ಸ್ತ್ರೀಯರ ಹೋರಾಟ ಅಥವಾ ಮಹಿಳೆಯರ ಹೋರಾಟಕ್ಕೆ ಸಪೋರ್ಟ್ ಕೊಡೋ ಜೊತೆಗೆ ಅವರ ಬೆಂಬಲವನ್ನು ಸಹಿತ ಗಳಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇಡೀ ಒಂದು ಇವತ್ತು ಧರ್ಮಸ್ಥಳದ ಆ ಏರಿಯಾದಲ್ಲೇ ವಿಶೇಷ ಚಿಮ್ರೋಡಿ ಪ್ರತಿಯೊಂದು ಮನೆಯ ಮಾತು ಅಷ್ಟು ಲಕ್ಷ್ಮಣ ಮಾತಾಗ್ತಾ ಇದ್ದಾರೆ. ಜೊತೆಗೆ ಜಿಲ್ಲೆಯ ನಾಯಕರಷ್ಟೇ ಅಲ್ಲ, ಇಡೀ ಕರ್ನಾಟಕ ಸಹಿತ ಇವರು ಒಬ್ಬ ಚಿಮ್ರೋಡಿ ಯಾರು ಇದ್ದಾರಪ್ಪ ಒಳ್ಳೆ ವ್ಯಕ್ತಿ ಅಂತೇಳಿ ಇವತ್ತು ಹೆಸರುವಾಸಿ ಆಗ್ತಾ ಇದ್ದಾರೆ. ಇದೇ ರೀತಿ ಮಟ್ಟನವರು ಸಹ ಈ ಇಬ್ಬರ ಕಾಂಬಿನೇಷನ್ನಿಂದಾಗಿ ಇವತ್ತು ಈ ಕೇಸ್ ಸೌಜನ್ಯ ಕೇಸ್ ಆಗಿರ್ಬೋದು, ಇನ್ನುಳಿದ ಕೇಸ್ಗಳಾಗಿರ್ಬೋದು, ಧರ್ಮಸ್ಥಳದ ನಡೆದಂಥ ಅನ್ಯಾಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಹೆಣಗಳು ಹುಗಿಯೋದಾಗಿರ್ಬೋದು, ಎಲ್ಲ ವಿಷಯಗಳು ಇವತ್ತು ಮೇಲಕ್ಕೆ ಬಂದು ನಿಂತಿದ್ದಾವೆ. ಅವೆಲ್ಲ ಮೂಮೆಂಟ್ಗೆ ಮೂಲ ಕಾರಣ ಈ ನಮ್ಮ ಚಿಮ್ರೋಡಿ. ಅವ್ರ ನಂತರ